ಹಾಯ್ ಹಲೋ ಫ್ರೆಂಡ್ಸ್. ಇವತ್ತು ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ತೊಂಡೆಕಾಯಿ ಪಲ್ಯ. ಇದನ್ನು ಚಪಾತಿ, ರೊಟ್ಟಿ, ದೋಸೆಗೆ ಹಾಕ್ಕೊಂಡು ಊಟ ಮಾಡಬಹುದು. ಫಸ್ಟ್ಗೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಪದಾರ್ಥಗಳು ನೋಡ್ಕೊಳ್ಳೋಣ. ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂತಿದ್ದೀನಿ, ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನ್ ಖಾರದ ಪುಡಿ. ಈ ಖಾರದ ಪುಡಿ ಮನೇಲಿ ಮಾಡಿರೋದು. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿದರೆ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. 1 ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ ಮತ್ತು ಮ್ಯಾಗಿ ಮಸಾಲ ಪೌಡರ್ ಹಾಕ್ಕೊಂತಿದ್ದೀನಿ. ಅದು ರೇಷನ್ ಅಂಗಡಿ ಶಾಪಲ್ಲಿ ಸಿಗುತ್ತೆ. ದಟ್ ಈಸ್ ಆಪ್ಷನಲ್. ಹಾಕ್ಕೋಣಾಗಿದ್ರೆ ಹಾಕ್ಕೋಬೋದು, ಇಲ್ಲ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಅರ್ಧ ಟೊಮೆಟೊ ಒಗ್ಗರಣೆಗೆ, ಅರ್ಧ ಟೊಮೆಟೊ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ನಾನು ಕುಕ್ಕರಲ್ಲಿ ತೋರಿಸ್ತಾ ಇದ್ದೀನಿ. ಕುಕ್ಕರ್ಗೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚಿಟಪಟ ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನಾನು ಮೀಡಿಯಮ್ ಸೈಜ್ 2 ಈರುಳ್ಳಿ ತಗೊಂಡಿದ್ದೆ. ಮತ್ತು ಈಗ ಈರುಳ್ಳಿ ಬೆಂದಿದೆ, ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಈ ತೊಂಡೆಕಾಯಿ ಪಲ್ಯ ತಿನ್ನೋದ್ರಿಂದ ಐರನ್ ಕಂಟೆಂಟ್ ಮತ್ತು ವಿಟಮಿನ್ B1, B2 ವಿಟಮಿನ್ ಮತ್ತು ಫೈಬರ್ ಕಂಟೆಂಟ್, BP ಕಂಟ್ರೋಲ್ ಆಗುತ್ತೆ. ಸಾಸಿವೆ ಹಾಕೊಳ್ಳೋಣ. ಈಗ ನೋಡಿ, ಅದು ಒಗ್ಗರಣೆ ಆಗಿತ್ತು, ಸೊ ನಾನು ತೊಂಡೆಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬೇಕೇ ಟೈಮ್ ಬೇಕಾಗುತ್ತೆ. ಈರುಳ್ಳಿ ನೀವು ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಫ್ರೈ ಆದಮೇಲೆ ಟೊಮೆಟೊ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ತೊಂಡೆಕಾಯಿ ಈಗ ನೋಡಿ, ಅದು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡು ಬಂದಿರೋದನ್ನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕುದಿ ಬರಬೇಕು. ಈಗ ಪಾತ್ರೆಯಲ್ಲಿ ಮಾಡೋದಾದ್ರೆ ಕಾಣುತ್ತಲ್ವಾ, ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಕುಕ್ಕರಲ್ಲಿ ಕಾಣೋದಿಲ್ಲ, ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು. ಈಗ ಕುಕ್ಕರ್ ಮುಚ್ಕೊತಾ ಇದ್ದೀನಿ. ಮತ್ತೆ 2 ವಿಷಲ್ ಕೂಗಬೇಕು. ಈ ತೊಂಡೆಕಾಯಿ ಪಲ್ಯ ತಿನ್ನೋದ್ರಿಂದ, ತೊಂಡೆಕಾಯಿ ತಿನ್ನೋದ್ರಿಂದ ದಪ್ಪ ಇರೋರು ಸ್ವಲ್ಪ ತೆಳ್ಳಗಾಗ್ತಾರೆ. ಈಗ ಮತ್ತೆ ಶುಗರು ಅವೆಲ್ಲ ಕಂಟ್ರೋಲ್ ಆಗುತ್ತೆ. ಈ ಕ್ಯಾಮ್ರಾಕ್ಕೆ ಹವೆ ಬಡಿಯೋದ್ರಿಂದ ನಾನು ಬೇಗ ಬೇಯೋದಿಲ್ಲ, ಪಲ್ಯದ್ದು ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ನಾನು ಈಗ ನೋಡಿ, ಕಾಣಿಸ್ತಾ ಇದೆ, ಪಲ್ಯ ರೆಡಿ ಆಗಿದೆ. ಈಗ ನೋಡಿ, ನೀವು ಮಾಡ್ಕೊಂಡು ತಿಂದು ಹೇಳಿ, ಕಮೆಂಟ್ ಮಾಡಿ. ಬೆಂದ್ಮೇಲೆ ಖಾರದ ತಗೊಳ್ಳೋಣ. ಮಿಕ್ಸಿ ಗ್ರೈಂಡ್ ಮಾಡಿರೋ ಖಾರದ್ದು ಹಾಕೊಳ್ಳೋಣ. ಇದನ್ನು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕು. ಅದು ತೆಗೆದು ನೋಡೋಕ್ಕೆ ಬರೋದಿಲ್ವಲ್ಲ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕು. ಈಗ ನೋಡಿ, ತೊಂಡೆಕಾಯಿದು ರಸ ಎಲ್ಲ ಕುದೀತಾ ಇದೆ. ಕುದ್ಮೇಲೆ 2 ವಿಜಿಲ್ ಕೂಗಿಸ್ಕೋಬೇಕು. 2 ವಿಜಿಲ್ ಆದಮೇಲೆ ಈ ಥರ ಆಗಿದೆ ನೋಡಿ. ತೊಂಡೆಕಾಯಿ ಪಲ್ಯ ತಿನ್ನೋದ್ರಿಂದ ದಪ್ಪ ಇರೋರು ಸ್ವಲ್ಪ ಸಣ್ಣಕ್ಕೆ ಹಾಕ್ತಾರೆ. ಈಗ ನೋಡಿ, ತೊಂಡೆಕಾಯಿ ಪಲ್ಯ ಆಗಿದೆ. ಕ್ಯಾಮ್ರಾಕ್ಕೆ ಹವೆ ಬಡಿಯೋದ್ರಿಂದ ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ಸೊ ನೋಡ್ತಾ ಇರ್ಬೋದು, ತೊಂಡೆಕಾಯಿ ಪಲ್ಯ ಆಗಿದೆ. ಬಾಯ್, ಹ್ಯಾವ್ ಎ ನೈಸ್ ಡೇ.